ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಜಲ್. ಇವತ್ತು ನಾನು ನಿಮಗೆ ಬೀಡ್ ಇಲ್ದಿರೇ ಸುಂದರವಾಗಿರುವಂಥ ಒಂದು ಕ್ರೋಶ ಕುಚ್ಚನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾರು ಬೀಡಿ ಇಷ್ಟಪಡೋದಿಲ್ವೋ ಅಂಥವ್ರಿಗೆ ಈ ಡಿಸೈನು ತುಂಬ ಇಷ್ಟ ಆಗುವಂಥ ಡಿಸೈನ್ ಆಗಿರುತ್ತೆ. ಇದು ಬನ್ನಿ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ಸ್ಟಾರ್ಟಿಂಗು ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. 8 ಎಳೆ ದಾರ ತೊಗೊಂಡು ಫಸ್ಟು ನಾನು 2 ಲಾಕನ್ನು ಮಾಡ್ಕೊಳ್ತೀನಿ. ಓಕೆ, ಫಸ್ಟು 2 ಲಾಕನ್ನು ಮಾಡ್ಕೋಬೇಕು. ಟೂ ಲಾಕ್ ಆದಮೇಲೆ 5 ಚೈನು 2 3 4 5 5 ಚೈನು. 5 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡಿ. ನೆಕ್ಸ್ಟು 5 ಚೈನು 2 3 4 5 5 ಚೈನ್ ಆದಮೇಲೆ ಅದು ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕ್ ಮಾಡಿಕೊಳ್ಳಿ. 5 ಚೈನ್ ಆದಮೇಲೆ ನಾನು 3 ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಈಗ ಆಲ್ರೆಡಿ ಒಂದಾಗಿದೆ, ಇನ್ನು 2 ಸಿಂಗಲ್ ಕ್ರೋಶನ ನಾನು ಪಕ್ಕದಲ್ಲೇ ಮಾಡ್ಕೊಳ್ತೀನಿ. 1 2 3 ಸಿಂಗಲ್ ಕ್ರೋಶ ಆಗಿದೆ. 3 ಸಿಂಗಲ್ ಕ್ರೋಶ ಆದಮೇಲೆ ನಾನು ಇವಾಗ 8 ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಓಕೆ, 1 2 3 4 5 6 7 8 ಆದಮೇಲೆ ನೀವೇನು ಮಾಡಬೇಕು, ಅದನ್ನು ಸ್ವಲ್ಪ ಯು ಶೇಪ್ ಬರೋ ಥರ ನೋಡಿಕೊಂಡು ನೋಡಿ, ಹೀಗೆ ಯು ಶೇಪ್ ಬರೋ ಥರ ನೋಡಿಕೊಂಡು ಲಾಕ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಯು ಶೇಪ್ ಬರಬೇಕು, ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ನಾವು 8 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾವು ಇದನ್ನು ಸೇರಿಸಿ 5 ಸಿಂಗಲ್ ಕ್ರೋಶನ ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲೇ. 2 3 4 5 5 ಸಿಂಗಲ್ ಕ್ರೋಶಗಳಾಗಿದೆ. ಸೊ ಮತ್ತೆ ನಾವು 8 ಸಿಂಗಲ್ ಕ್ರೋಶ ಮಾಡಿಕೊಂಡು ಯು ಶೇಪಲ್ಲಿ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. 2 3 4 5 6 7 8 ಅದನ್ನು ಹಾಗೆ ಯು ಶೇಪಲ್ಲಿ ನೋಡಿಕೊಂಡು ನಾವು ನೋಡಿ ಸ್ವಲ್ಪ ಒಳಕಾದಂಗೆ ನೋಡಿಕೊಂಡು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಯು ಶೇಪಲ್ಲಿ ಇರಬೇಕು ನೋಡಿ, ಹೀಗೆ ಈ ರೀತಿ ಯು ಶೇಪಲ್ಲಿ ಇರಬೇಕು. ಫಸ್ಟು 5 ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಿ, ಜಾಯಿನ್ ಮಾಡಿದ್ವಿ, ಮತ್ತು 5 ಚೈನ್ ಹಾಕ್ಕೊಂಡು ಜಾಯಿನ್ ಮಾಡಿ, ಮತ್ತು 3 ಸಿಂಗಲ್ ಕ್ರೋಶನ ಮಾಡ್ಕೊಂಡ್ವಿ, ಮತ್ತು 8 ಚೈನ್ ಹಾಕ್ಕೊಂಡು 5 ಸಿಂಗಲ್ ಕ್ರೋಶನ ಮಾಡಿಕೊಂಡು, ಮತ್ತು 8 ಚೈನ್ ಹಾಕ್ಕೊಂಡು ಮತ್ತು 5 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕನ್ಫ್ಯೂಸ್ ಇದ್ದರೆ ಕಾಮೆಂಟ್ಸ್ ಹಾಕಿ ಅಂತ ಕೇಳ್ಕೊಳ್ತೀನಿ. 5 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಓಕೆ, 4 ಆಗಿದೆ, 5. ಓಕೆ, ನೋಡಿ, ಮತ್ತೆ ನಾನು 8 ಚೈನನ್ನು ಹಾಕ್ಕೊಳ್ತೀನಿ. 2 3 4 5
6 7 8 ಓಕೆ. ಮತ್ತೆ ಅದನ್ನು ಯು ಶೇಪಲ್ಲಿ ನೋಡಿಕೊಂಡು ಎಲ್ಲಿ ಬರುತ್ತೋ ಅಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ನೆಕ್ಸ್ಟು 5 ಸಿಂಗಲ್ ಕ್ರೋಶನ ಲಾಕ್ ಮಾಡಲ್ಲ, ಜಸ್ಟ್ ಇದನ್ನು ಸೇರಿಸಿ 3 ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಇವಾಗ ಒಂದಾಗಿದೆ, ಸೊ ಇನ್ನು 2 ಮಾತ್ರ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟು ಮತ್ತೆ ನಾನು 2 ಕುಚ್ಚಿಗೆ 5 ಚೈನನ್ನು ಹಾಕ್ಕೊಳ್ತೀನಿ. 3 4 5 ಓಕೆ. 5 ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಬೇಸ್ ಲೈನು ಕರೆಕ್ಟಾಗಿರಬೇಕಿದು. ಬೇಸ್ ಲೈನ್ ಕರೆಕ್ಟಾಗಿಲ್ಲ ಅಂದರೆ ಡಿಸೈನ್ ಮಿಸ್ಟೇಕ್ ಆಗುತ್ತೆ. ಸೊ ನೀವು ಬೇಸ್ ಲೈನ್ನ ನೀಟಾಗಿ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಓಕೆ. ಮತ್ತು 5 ಚೈನ್ 3 4 5 5 ಚೈನ್ ಆದಮೇಲೆ ಮತ್ತೆ ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನೀವು ಬೇಸ್ ಲೈನನ್ನು ಹಾಕೋಬೇಕಾಗುತ್ತೆ. ಓಕೆ. ಮತ್ತು ನಾನು 3 ಲಾಕ್ ಮಾಡ್ಕೊಳ್ತೀನಿ, 8 ಚೈನನ್ನು ಹಾಕ್ಕೊಳ್ತೀನಿ. ನಾನು 2 ಕುಚ್ಚುಗಳಿಗೆ 3 ಹಾರ್ಚ್ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೇಗೆ ಬೇಕಂದ್ರೂ ಮಾಡ್ಕೋಬೋದು. 1 ಕುಚ್ಚು 1 ಹಾರ್ಚ್ ಆದರೂ ಮಾಡ್ಕೋಬೋದು, ಅಥವಾ 2 ಕುಚ್ಚು 2 ಹಾರ್ಚ್ ಆದರೂ ನೀವು ಮಾಡ್ಕೋಬೋದು. ನೋಡಿ, ಹೀಗೆ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಲಾಸ್ಟಿಗೆ ನನಗೆ 2 ಹಾರ್ಚಿಗೆ ಮಾತ್ರ ಸ್ಪೇಸ್ ಸಿಕ್ಕಿದೆ. 2 ಹಾರ್ಚಿಗೆ ಮಾಡಿಕೊಂಡು ನಾನು ಲಾಸ್ಟು 4 ಸಿಂಗಲ್ ಸ್ಟೆಪ್ ಮಾಡಿಕೊಂಡು ನಾನು ಟೈಟ್ ಮಾಡ್ಕೊಂಡಿದ್ದೀನಿ. ಓಕೆ. ನೋಡಿ, ಲಾಸ್ಟ್ ಎಷ್ಟು ಬರುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ. ಈ ಥರ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಏನು ಬರುತ್ತೋ ಅದನ್ನು ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ ನಂದು ಫಸ್ಟ್ ಸ್ಟೆಪ್ಪು ಈ ರೀತಿ ಕಂಪ್ಲೀಟ್ ಆಗಿದೆ. ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೆ ಕಂಟಿನ್ಯೂ ಮಾಡೋಣ. ಲಾಕ್ ಎಲ್ಲಿದೆಯೋ ನೋಡ್ಕೊಂಡಲ್ಲಿ ನಾವು ಲಾಕ್ ಮಾಡ್ಕೊಂಡು 5 ಚೈನ್ ಇರೋ ಕಡೆ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 5 ಮತ್ತು ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಓಕೆ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 5 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿ ಫಸ್ಟ್ ಲಾಕ್ ಏನಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಡೈರೆಕ್ಟು ಸೂಜಿ ಮೇಲೆ ದಾರ ತಗೊಂಡು, ನೋಡಿ, ಡೈರೆಕ್ಟು ಸೂಜಿ ಮೇಲೆ ದಾರ ತಗೊಂಡು ಆ ಯು ಶೇಪ್ 8 ಚೈನ್ ಏನು ಹಾಕ್ಕೊಂಡಿದ್ವೋ ಅದರೊಳಗಡೆ ಹಾಕಿ ಈ ರೀತಿ ಸೂಜಿ ಮೇಲೆ 3 ದಾರಗಳಿರುತ್ತೆ. 3 ದಾರಗಳಿಂದನೂ ಕೂಡ ಈ ರೀತಿ ಒಳಗೆ ತಗೊಳ್ಳೋಣ. ಸೊ ಇದು ಹಾಫ್ ಕ್ರೋಶ ಅಂತ ಕರಿತೀವಿ. ಹಾಫ್ ಕ್ರೋಶನ 12 ಹಾಫ್ ಕ್ರೋಶನ ಮಾಡ್ಕೊಳ್ಳೋಣ. ಓಕೆ. ನೋಡಿ, ಈ ಥರ 12 ಹಾಫ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಸ್ಟಿಫಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ಕೊಳ್ಳೋದು. ನೀವು ಡಬಲ್ ಕ್ರೋಶನಾದರೂ ಮಾಡ್ಕೋಬೋದು, ಟ್ರಿಬಲ್ ಕ್ರೋಶನಾದರೂ ಮಾಡ್ಕೋಬೋದು. ಓಕೆ. ಈ ಥರ 12 ಡಬಲ್ ಕ್ರೋಶನ ನಾವಿಲ್ಲಿ ಸೊ 1 2 3
ನೋಡಿ ಈ ರೀತಿ ಯು ಶೇಪ್ ಫಾರ್ಮ್ ಆಗುತ್ತೆ. ಹನ್ನೆರಡು ಹಾಫ್ ಕ್ರೋಶಸ್ ಆದಮೇಲೆ ನಾವು ಪಕ್ಕದ ಚೈನಲ್ಲಿ ಹೋಗಿ ಲಾಕ್ ಮಾಡೋಣ. ಹೀಗೆ ಲಾಕ್ ಮಾಡಿದ್ರೆ ನೋಡಿ ಈ ರೀತಿ ಯು ಶೇಪ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನಾನು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ನಾನು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಲಾಕ್ ಮಾಡಿಕೊಂಡು ನಾನು ಸೂಜಿ ಮೇಲೆ ದಾರ ತಗೊಂಡು ಮತ್ತೆ 8 ಚೈನಲ್ಲಿ ಹೀಗೆ ಹಾಫ್ ಕ್ರೋಶನ ಮಾಡ್ಕೊಳ್ತೀನಿ. ಈ ರೀತಿ ಹಾಫ್ ಕ್ರೋಶ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಯಾರಿಗೆ ಇದು ಬೀಡ್ಸ್ ಎಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾರೋ ಅವ್ರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ. ಸೊ ನಾವು ಟೈಟಾಗಿ ಈ ರೀತಿ ಮಾಡಿಕೊಂಡ್ರೆ ಅದು ಯು ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಯು ಶೇಪ್ ಅನ್ನೋದು ಫಾರ್ಮ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 3 ಆರ್ಚಿಗೆ 2 ಕುಚ್ಚುಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ 2 ಆರ್ಚ್ಗಾದರೂ ಮಾಡ್ಕೋಬೋದು. 12 ಕಂಬಗಳಾಗಿದೆ. ಸೊ ನಾನು ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 2 ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ನೆಕ್ಸ್ಟ್ ನಾನು ಸೂಜಿ ಮೇಲೆ ದಾರನ ಹೀಗೆ ತಗೊಂಡು ಈ ರೀತಿ ಹಾಫ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಒಂದು ಆರ್ಚಿಗೆ 12 ಹಾಫ್ ಕ್ರೋಶಸ್ ಬರುತ್ತೆ ಫ್ರೆಂಡ್ಸ್. ಒಂದು ಆರ್ಚಿಗೆ 12 ಹಾಫ್ ಕ್ರೋಶಸ್ ಬರುತ್ತೆ. ಈ ರೀತಿ ನೀಡಲ್ ಮೇಲೆ ದಾರ ತಗೊಳ್ಳಿ. ನೀಡಲ್ ಮೇಲೆ ದಾರ ತಗೊಳ್ಳಿ. ಹಾಫ್ ಕ್ರೋಶಸ್ನ 12 ಮಾಡ್ಕೊತ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ನಾನು ಪಕ್ಕದಲ್ಲಿ ನೆಕ್ಸ್ಟ್ ನಾನು ಐದು ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಓಕೆ ನೋಡಿ ಈ ರೀತಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಯು ಶೇಪ್ ಬಂದಿದೆ. ಸೊ ಇದೇ ಥರನೇ ಸ್ಯಾರಿ ಪೂರ್ತಿ ಕಂಟಿನ್ಯೂ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ನಂದು 2 ಆರ್ಚಿಗೆ ಎಂಡಿಂಗ್ ಆಗಿದೆ. ಸೊ ನಾನು 2 ಆರ್ಚಿಗೆ ಬಂದಿದೆ, 3 ಆರ್ಚ್ ಬಂದಿಲ್ಲ, 2 ಆರ್ಚ್ ಬಂದಿದೆ. ಸೊ ನಂದು ಇದು ಈ ರೀತಿ ಎಂಡಿಂಗ್ ಆಗಿದೆ. ಓಕೆ, ಸೊ ನಾನು ಲಾಸ್ಟ್ ಲೈನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನು ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲೇ ಲಾಕ್ ಮಾಡ್ತೀನಿ. ಮತ್ತು 5 ಚೈನ್ ಹಾಕಿದ್ನಲ್ಲ, ಸೊ ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು
5 ಚೈನ್ ಇರೋ ಜಾಗದಲ್ಲಿ 5 ಚೈನ್ನ ನಾನು ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಅದೇ ಥರ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕುಚ್ಚಿಗೆ ನಾನು 5 ಚೈನ್ನ ಮೇಲೆ 5 ಚೈನ್ನ ನಾನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಇಲ್ಲಿ ಏನು ಹೋಲ್ ಗ್ಯಾಪ್ ಇದೆಯೋ ಫಸ್ಟ್ ಒನ್ ಕಾಣಿಸ್ತಿರ್ಬೋದು ನೋಡಿ, ಈ ಹೋಲ್ ಗ್ಯಾಪಿಗೆ ನಾವು ಸಿಂಗಲ್ ಲೈನ್ ಹಾಕ್ಕೊಂಡು 1 2 3 ಚೈನ್ಸ್. ಸೊ ನಾನು ಎಲ್ಲಿ ಗ್ಯಾಪಲ್ಲಿ ನಾನು ಸೂಜಿನ ಚುಚ್ಚಿದ್ನೋ ಸೊ ಅದೇ ಗ್ಯಾಪ್ ಒಳಗಡೆ ಹಾಕಿ ನಾನು ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ನಾನು ಪಕ್ಕದ ಮನೆಗೆ ಯಾವುದು ಸ್ಕಿಪ್ ಮಾಡೋಂಗಿಲ್ಲ, ಪಕ್ಕದ ಮನೆಗೆ ಹೋಗಿ ಸಿಂಗಲ್ ಕ್ರೋಶೋ ಮಾಡ್ಕೊಳ್ತೀನಿ. ಮತ್ತು ಇನ್ನೂ ಒಂದು ಪಕ್ಕದ ಮನೇಲಿ ಸಿಂಗಲ್ ಕ್ರೋಶೋ ಮಾಡಿಕೊಂಡು ಮತ್ತೆ 3 ಚೈನ್ನ ತಗೊಳ್ತೀನಿ. 3 ಚೈನ್ ತಗೊಂಡು ಮತ್ತೆ ಅದೇ ಹೋಲ್ ಗ್ಯಾಪಲ್ಲಿ ಸೂಜಿನ ಚುಚ್ಚಿ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಪಕ್ಕದ ಮನೆಯಲ್ಲಿ ಸಿಂಗಲ್ ಕ್ರೋಶೋ ಮತ್ತು ಇನ್ನೂ ಒಂದು ಪಕ್ಕದ ಗ್ಯಾಪಲ್ಲೇ ಹೋಗಿ ಸಿಂಗಲ್ ಕ್ರೋಶೋ ಮಾಡ್ಕೊಳ್ಳೋಣ. ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು 3 ಚೈನ್ ನಾನು ಯಾವ ಗ್ಯಾಪಲ್ಲಿ ಚುಚ್ಚಿದ್ನೋ ಅದೇ ಗ್ಯಾಪಲ್ಲಿ ಸೂಜಿನ ಚುಚ್ಚಿ ದಾರಾನ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಅದೇ ಥರನೇ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಮತ್ತು ಪಕ್ಕದ ಮನೇಲಿ ಹೋಗಿ ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಮತ್ತು ಅದೇ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ. ನೆಕ್ಸ್ಟು ಸಿಂಗಲ್ ಕ್ರೋಶೋ, ನೆಕ್ಸ್ಟು ಮತ್ತೆ ಸಿಂಗಲ್ ಕ್ರೋಶೋ, 3 ಚೈನ್ ಮತ್ತು ಅದೇ ಹೋಲ್ ಗ್ಯಾಪಲ್ಲಿ ಲಾಕ್. ನೆಕ್ಸ್ಟ್ ಫ್ರೆಂಡ್ಸ್, ಇದು ಹೀಗೇ ಕಂಟಿನ್ಯೂ ಆಗ್ತಾ ಬರುತ್ತೆ. ನೋಡಿ, ನಾನು ಎಲ್ಲಿ ಚುಚ್ಚಿದ್ನೋ ಅಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದೆ, ಮತ್ತು ಪಕ್ಕದ ಮನೇಲಿ ಹೋಗಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡೆ, ಮತ್ತು ಪಕ್ಕದಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ನ ಹಾಕೋಬೇಕು. ಮತ್ತು ಅದೇ ಗ್ಯಾಪಲ್ಲೇ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಪುಟ್ಟದು 6 ಆರ್ಚ್ಗಳು ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು. 12 ಕಂಬಗಳನ್ನ ನಾವು ಫಸ್ಟ್ ಒನ್ ಹಾಫ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲೆ ಈ ರೀತಿ 6 ಆರ್ಚ್ಗಳು ಸ್ಮಾಲ್ ಸೈಜ್ ಬರುತ್ತೆ ಈ ಥರ. ಸೊ ನಾವು ಡೈರೆಕ್ಟ್ ನಾವಿಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಇಲ್ಲೊಂದು ಲಾಕ್ ಮಾಡೋಣ. ಮತ್ತು ಈ ಹೋಲ್ ಗ್ಯಾಪ್ ಏನಿದೆಯೋ ಸೇಮ್ ಹೋಲ್ ಗ್ಯಾಪ್ ಏನಿದೆಯೋ ಇಲ್ಲೊಂದು ಲಾಕ್ ಮಾಡಿ, ಮತ್ತು 1 2 3 ಚೈನ್, ಲಾಕ್. ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ, ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ 3 ಚೈನ್, ಅದೇ ಹೋಲ್ ಗ್ಯಾಪಲ್ಲಿ ಈ ರೀತಿ ಬರುತ್ತೆ. ನಾವು ಕುಚ್ಚಿಗೆ ಎಲ್ಲಿ 5 ಚೈನ್ನ ಹಾಕ್ಕೊಂಡಿದ್ವೋ ಅದೇ ಗ್ಯಾಪಲ್ಲಿ 5 ಚೈನ್ ಹಾಕಿ ಮತ್ತೆ ಅದೇ ಗ್ಯಾಪಲ್ಲೇ ಲಾಕ್ ಮಾಡ್ಕೊಂಡಿದ್ದೀವಿ, ಮತ್ತು 5 ಚೈನ್
ಮತ್ತು ಡೈರೆಕ್ಟ್ ಆರ್ಚಿಗೆ ಈ ರೀತಿ ಪುಟ್ಟ ಪುಟ್ಟ ಚಿಕ್ಕ ಚಿಕ್ಕ ಆರ್ಚ್ಗಳು ಬರುತ್ತೆ. ಸೊ ಇದು ಹೀಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟು ಒಂದು ಲಾಕ್, ಇನ್ನು ಒಂದು ಲಾಕ್, 3 ಚೈನ್, ಲಾಕ್. ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನಿಲ್ಲ, ಈಸಿಯಾಗಿ ಹಾಕ್ಕೋಬೋದು ಬಿಗಿನರ್ಸ್ ಕೂಡ. ನೀವು ಸ್ಟಾರ್ಟಿಂಗ್ ಏನಿದೆಯೋ ಅದನ್ನು ಸ್ವಲ್ಪ ನೀವು ಬರೆದಿಟ್ಕೊಬಿಟ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು ಬರೆದಿಟ್ಕೊಂಡ್ರೆ ಆರಾಮಾಗಿ ನೋಡ್ಕೊಳ್ತಾ ಹಾಕ್ಕೊಂಡೋಗ್ಬಿಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನು. ನೀವು ಬರ್ಕೊಂಡ್ರೆ ಕನ್ಫ್ಯೂಸ್ ಆಗೋದಿಲ್ಲ, ಬರ್ಕೊಂಡ್ರೆ ಕನ್ಫ್ಯೂಸ್ ಆಗೋಲ್ಲ. ಕನ್ಫ್ಯೂಸ್ ಆಗದಿರೋನಾಗ ಆರಾಮಾಗಿ ನೀವು ಹಾಕ್ಕೊಳ್ತಾ ಹೋಗ್ಬೋದು ಚೈನ್ಗಳನ್ನ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಒಂದು 2 ಸ್ಟೆಪ್ಸು ಹಾಕೋವರೆಗೂ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಆಮೇಲೆ ಆರಾಮ್ಸೆ ಹಾಕ್ಕೊಂಡು ಹೋಗ್ಬೋದು. ಸೊ 3 ಚೈನ್ ಲಾಕ್ ಮಾಡ್ತೀವಿ, ಮತ್ತು ಒಂದು ಪಕ್ಕದಲ್ಲೊಂದು ಸಿಂಗಲ್ ಲಾಕ್, ಮತ್ತು ಸಿಂಗಲ್ ಲಾಕ್ ಮಾಡಿ 3 ಚೈನ್ನ ಹಾಕಿ ಮತ್ತು ಅದೇ ಗ್ಯಾಪಲ್ಲೇ ನೋಡಿ 6 ಆರ್ಚ್ಗಳು ಈ ರೀತಿ ಪುಟ್ಟದಾಗಿ ಬರುತ್ತೆ. ಮತ್ತು ನಾವು ಇಲ್ಲಿ ಲಾಸ್ಟಲ್ಲಿ ಏನಿದೆಯೋ ಡೈರೆಕ್ಟಲ್ಲಿ ಹೋಗಿ ಲಾಕ್ ಮಾಡಿ, ಮತ್ತು ಸೆಂಟರಲ್ಲಿ ನಾವೇನು 5 ಚೈನ್ ಗ್ಯಾಪಲ್ಲಿ ಹಾಕ್ಕೊಂಡಿದ್ವಲ್ಲ ಚೈನು, ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ನೋಡಿ ಹೀಗೆ ಬರುತ್ತೆ. ನಾನು ಹೇಗೆ ಬರ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು 5 ಚೈನ್ ಪ್ಲಸ್ 1 ಚೈನ್, 5 ಚೈನ್ ಪ್ಲಸ್ 3 ಚೈನ್, ನೆಕ್ಸ್ಟ್ ಪ್ಲಸ್ 8 ಚೈನ್ ಪ್ಲಸ್ 1 ಏನು ಹಾಕಿದ್ದೀನೋ ಅದು ಸಿಂಗಲ್ ನಾಟ್ ಹಾಕ್ಕೊಳ್ಳಿ, ಸಿಂಗಲ್ ಚೈನ್. ಓಕೆ, ಪ್ಲಸ್ ಮತ್ತೆ 8 ಚೈನ್ ಹಾಕಿ ಲಾಕ್ ಮಾಡಿ, ಮತ್ತು ಪ್ಲಸ್ 5 ಚೈನು, ನೆಕ್ಸ್ಟು ಪ್ಲಸ್ 3 ಚೈನ್ ಹಾಕ್ಕೊಳ್ಳಿ, ಮತ್ತು ಪ್ಲಸ್ 5 ಪ್ಲಸ್ 1 ಪ್ಲಸ್ 5 ಪ್ಲಸ್ 3. ಈ ರೀತಿ ನೀವು ಬರ್ಕೊಬಿಟ್ರೆ ನಿಮಗೆ ಈಸಿ ಅನಿಸುತ್ತೆ. ಫಸ್ಟು ಸ್ಟೆಪ್ಪು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಳ್ತೀರ ಈ ರೀತಿ ಬರ್ಕೊಬಿಡಿ. ನೀವು ಆರಾಮಾಗಿ ಫಸ್ಟು ಸ್ಟೆಪ್ನ ಮುಗಿಸ್ಕೊಂಡ್ರೆ ನಿಮ್ಗೆ ಆಮೇಲೆ ಫುಲ್ ಈಸಿ ಅನಿಸುತ್ತೆ ಫ್ರೆಂಡ್ಸ್. ಇದನ್ನು ಹೀಗೆ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡ್ತಾ ಡಿಸೈನ್ ಲಾಸ್ಟ್ಗೆ ಹೇಗೆ ಬರುತ್ತೆ ನೋಡೋಣ ಬನ್ನಿ. ಓಕೆ, ಪೂರ್ತಿ ಫಿನಿಶಿಂಗ್ ಆದಮೇಲೆ ನಾನು ಬೇಬಿ ಕುಚ್ಚಿಗೆ 180 ಎಳೆ ದಾರಗಳನ್ನ ತಗೊಂಡು ನಾನು ಬೇಬಿ ಕುಚ್ಚು ಥರ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ, ಪುಟ್ಟ ಪುಟ್ಟು ಹಾರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು ನೀವು 600ಇಂದ 700ವರೆಗೂ ಪ್ರೈಸ್ನ ನೀವು ಹೇಳ್ಬೋದು. ನಿಮ್ಮ ಏರಿಯಾ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಓಕೆ, ನನಗೆ ಲಾಸ್ಟಲ್ಲಿ 2 ಆರ್ಚ್ ಅಂತ ಹೇಳಿದೆ ನೋಡಿ, ಈ ರೀತಿ 2 ಆರ್ಚ್ ಬಂದಿದೆ. ನಾನು ಇಲ್ಲಿ ಲಾಸ್ಟಲ್ಲಿ ಗಮ್ ಹಾಕಿ ಫಿನಿಷ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಫಿನಿಷ್ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಡಿಸೈನ್ ಫಿನಿಷಿಂಗ್ ಆಗಿದೆ ಫ್ರೆಂಡ್ಸ್. ನಿಮ್ಗೆ ಡಿಸೈನ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.